ಅಲ್ಲ ಈಗ ತಾನೇ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಅವ್ರಿಗೆ ಭಯ ಇದೆಯೇನೋ, ಅವರು ಮೈಸೂರು ಭಾಗದವ್ರೆ, ಹಾಗಾಗಿ ಅವ್ರಿಗೆ ಈ ಮೂಡ ಕೇಸಲ್ಲಿ ಭಯ ಇರ್ಬೋದು, ಆ ಭಯದಲ್ಲಿ ಮಾತಾಡಿರ್ಬೋದೇನೋ ಜಿ ಟಿ ದೇವೇಗೌಡರು ಅಂತಾರೆ. ಹೌಸಿಂಗ್ ಬೋರ್ಡ್ ಕೇಸಲ್ಲಿ ಇವರು ಸಿದ್ದರಾಮಯ್ಯನವರು ಎಲ್ಲ ಸೇರ್ಕೊಂಡು ನನ್ನ ಮೇಲೆ ಕೇಸ್ ಹಾಕ್ಸಿದ್ರಲ್ಲ, ದಳ ಕಾಂಗ್ರೆಸ್ ಎಲ್ಲ ಸೇರ್ಕೊಂಡು. ನಾನು ಯಾವಂತಕ್ರ ಹೋಗಿದ್ದೀನಾ? ಯಾವಂತವ್ರು ಇನ್ಫ್ಲೂಯೆನ್ಸ್ ಮಾಡಿಸಿದ್ದ? ಹೌಸಿಂಗ್ ಬೋರ್ಡ್ ಕೇಸಲ್ಲಿ ನನ್ನ ಮೇಲೆ ಮಾಡಿದ್ರಲ್ಲಿ ನೀವೆಲ್ಲ ಸೇರ್ಕೊಂಡು ಟಿ ವಿ ACB ಲೋಕಾಯುಕ್ತಕ್ಕೆ ಎಲ್ಲ ಹಾಕಿದ್ರಲ್ಲ, ಎದುರ್ಕೊಂಡೆ ನಾನು ಎದುರ್ಕತ್ತೀನಿ. ನಾನು ತಪ್ಪು ಮಾಡಿದ್ದೀನಿ ಎದುರ್ಕೊಳ್ಳೋಕ್ಕೆ. ನಾನು ನನ್ನ ಜೀವನದಲ್ಲಿ ಇಲ್ಲ ರಿಯಲ್ ಎಸ್ಟೇಟ್ ಮಾಡಿದ್ದೀನಾ, ಇಲ್ಲ ಲಿಕ್ಕರ್ ಶಾಪ್ ಮಾಡಿದ್ದೀನಾ, ಇಲ್ಲ ಕಾಂಪ್ಲೆಕ್ಸ್ ಕಟ್ಟಿದ್ದೀನಾ, ಇಲ್ಲ ಹೋಟ್ಲ್ ಕಟ್ಟಿದ್ದೀನಾ? ನನ್ನಂಗಿರೋಕ್ಕೆ ಸಾಧ್ಯವೋ? ನಿಮ್ಮ ಮನೇಲಿ ಬರ್ದಿದ್ದೀಯ ಇರೋಕ್ಕೆ? ಸಾಧ್ಯವೋ ಇರೋಕ್ಕೆ? ನನ್ನ ಥರ ಇರೋಕ್ಕೆ ನೀವು ಸಾಧ್ಯವೇ ಇಲ್ಲ. ನನ್ನ ಥರ ಇರೋಕ್ಕೆ ನಾನು ಯಾವುದಕ್ಕೂ ಎದುರ್ಕೊಳ್ಳೋ ಮಗ ಅಲ್ಲ, ಯಾರಿಗೂ ಎದುರಲ್ಲ, ಇವ್ರಿಗೂ ಎದುರಲ್ಲ, ಸಿದ್ದರಾಮಯ್ಯಂಗೂ ಎದುರಲ್ಲ. ಇವತ್ತು ಅಲ್ಲಿಗೆ ನಿಮ್ಮದು ಬಂದಿದ್ದಂಥದ್ದು ರಾಜಕಾರಣ ಬದಲಾಗಬೇಕು ಅನ್ನುವಂಥ ಸೂಚನೆ ಹೊರತು ಭಯದಿಂದಲ್ಲ. ರಾಜ್ಯದ ರಾಜಕೀಯ ನೋಡಿ ಇನ್ನೇನು ರೀ, 75 ವರ್ಷ ವಯಸ್ಸು ಇವ್ರನ್ನ ನೋಡ್ತಿದ್ರೆ ಇವ್ರು ಎಷ್ಟು ಆಟ ನೋಡಿದ್ದೀವಿ. ಸಿದ್ದರಾಮಯ್ಯ ದಳದಲ್ಲಿ ಇರಲಿಲ್ವೇ? ಕಾಂಗ್ರೆಸ್ಗಳಿಗೆ ಹೋಗಿ ಅನುಭವಿಸ್ತಾ ಇರೋದು. ಇವರು BJP ಜೊತೆ ಅಧಿಕಾರ ಕೊಟ್ಟರೆ ನಾವು ಹೋಲಿಲ್ಲ BJPಗೆ. ಏನು ಯಾರು ರಾಜಕೀಯದ ಹರಿಶ್ಚಂದ್ರ ನಡೆಯೋ ಕಾಲ ಯಾರು ಹರಿಶ್ಚಂದ್ರ ಅವರು ರಾಜಕೀಯದಲ್ಲಿ? ಹರಿಶ್ಚಂದ್ರ ರಾಜಕೀಯ ಮಾಡೋಕ್ಕಲ್ಲ ಈ ಕಾಲದಲ್ಲಿ. ರಿಯಲ್ ಎಸ್ಟೇಟು ಈ ಮೈನ್ಸ್ ಎಲ್ಲ ಬತ್ತಲ್ಲ, ಅದು ಬಂದಮೇಲೆ ಯಾವನ್ರಿ ಪ್ರಾಮಾಣಿಕ? ಹರಿಶ್ಚಂದ್ರ ದುಡ್ಡಿಲ್ಲದೆ ರಾಜಕೀಯ ಮಾಡ್ತಾನೆ ರೀ, ದುಡ್ಡಲ್ಲೇ ಫೈಟ್ ಮಾಡ್ತಾರೆ ಎಲ್ಲ. ದುಡ್ಡು ಅವನು 20 ಇನ್ನೊಬ್ಬ 20. ಈ ಕಾಲ ಬಂದು ಕೂತದೆ ಈಗ. ಇವ್ರು ಸೀನಿಯರ್ಸ್ ಇದ್ದವರು ಇವ್ರು ಇದು ಮಾಡ್ಕೊಂಡು ಹೋಗ್ಬೇಕೆ ಹೊರ್ತು ಇವರು ನೀನು ಅಷ್ಟು ಮಾಡಿದೀಯಾ, ನೀ ಇಷ್ಟು ಕೋಟಿ ಮಾಡಿದೀಯಾ, ನೀ ಇದು ತಪ್ಪು ಮಾಡಿದೆಯಾ ಇದು ಅಂದರೆ ಉಳಿದವ್ರು ಏನು ಮಾಡ್ಬೇಕಂತೆ? ಅಭಿವೃದ್ಧಿ ಕಾಣದೆ, ನೀರಿಲ್ಲದೆ, ಕುಡಿಯೋಕ್ಕೆ ರಸ್ತೆ ಇಲ್ಲದೆ, ಇದಿಲ್ಲದೆ ಅನುಭವಿಸ್ತಾರಲ್ಲ, ಅವ್ರು ಏನು ಮಾಡ್ಬೇಕು? ಅವರು ನೀವು ನೋಡಿದ್ರೆ ನಾನು ಬುದ್ಧಿ ಹೇಳಿದೆ ಇಬ್ಬರಿಗೂ ಅಂತೀರಿ, ಆದರೆ ನಾನೇ ಬುದ್ಧಿ ಅಲ್ಲಲ್ಲ, ಅಂದರೆ ರಾಜಕಾರಣ ಬದಲಾಗಲಿ, ಎಲ್ಲ ಒಳ್ಳೆ ಇದಾಗಲಿ ಅಂತ ಹೇಳಿದಿರಿ ಅಂತ ನೀವು ಹೇಳ್ತೀರಿ. ನಾನು ನೋಡ್ರಿ ರಾಜಶೇಖರ ಮೂರ್ತಿಯವ್ರ ಜೊತೆ ಇದ್ದು ನೋಡಿದ್ದೀನಿ, ದೇವೇಗೌಡರ ಜೊತೆ ಇದ್ದು ನೋಡಿದ್ದೀನಿ, ಕೆ ಪುಟ್ಟಸ್ವಾಮಿಯವ್ರ ಜೊತೆ ಇದ್ದೆ ನೋಡಿದ್ದೀನಿ, HL ತಿಮ್ಮೇಗೌಡರ ಜೊತೆ ಇದ್ದೆ ನೋಡಿದ್ದೀನಿ, ತುಳಸಿದಾಸಪ್ಪನವ್ರ ಫ್ಯಾಮಿಲಿಯನ್ನು ನೋಡಿದ್ದೀನಿ. ಗುಂಡೂರಾಯರು ಕಲಾಮಂದಿರ ಕಟ್ಟಿದಾಗ, ಹೆಲಿಕಾಪ್ಟರ್ ತಗೊಂಡಾಗ, ಕ್ರೀಡಾಂಗಣ ಕಟ್ಟಿದಾಗ ಎಷ್ಟು ಆಪಾದನೆ ಮಾಡಿದ್ರಿ? ಇವತ್ತು ಯಾರು ತಿರುಗಾಡ್ತಾ ಇದ್ದೀರಿ ಹೆಲಿಕಾಪ್ಟರ್ ಮೇಲೆ? ಯಾರು ಬಿಟ್ಟಿದ್ದೀರಿ? ಗುಂಡೂರಾವ್ ಪರ್ಚೇಸ್ ಮಾಡಿದಾಗ ಏನಂದ್ರಿ ನೀವು? ಆಪಾದನೆ ಮಾಡಿಲ್ವೇನ್ರಿ? ಹಂಗೆ ಪ್ರತಿಯೊಬ್ಬರ ಮೇಲೂ ಆಪಾದನೆ ಬರ್ತವೆ, ಹೋಯ್ತವೆ.